ನಾನು ಇಂಜಿನಿಯರಿಂಗ್ ಟೈಮಲ್ಲೇ ನಾನು ಒಂದಿಷ್ಟು ಹನಿಗವನಗಳು ಅದ ಕವಿತೆಗಳನ್ನ ಬರ್ಕೊಂಡು ಅದನ್ನ ಸಿನಿಮಾ ಬರೋಕ್ಕಿಂತ ಮುಂಚೆನೆ, ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಬೆಳೆಯೋದು ಎಷ್ಟು ಕಷ್ಟ ಎಲ್ಲ ಗೊತ್ತಿತ್ತು ನನಗೆ. ಸೊ ಅದಕ್ಕಿಂತ ಮುಂಚೆನೆ ನಾನು ಒಂದು ಹಾಡು ಬರೆಯೋದಕ್ಕಿಂತ ಮುಂಚೆನೆ ಪುಸ್ತಕ ಆಚೆ ತರಬೇಕು ಅಂತ ಒದ್ದಾಡಿದವನು. ಆ ಒದ್ದಾಟದಲ್ಲಿ ನಾನು ಒಬ್ರು ಪಬ್ಲಿಷರ್ ಕೂಡ ನಾನು ಮೀಟ್ ಮಾಡಿದಾಗ ಅವಾಗ ನಾನು ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ, ಏನೋ ಒಂದು ಸಂಭಾವನೆ ಆದಾಯನೇ ಇದೆ ನನಗೆ. ಅವಾಗ ಅವರು ನನ್ನ ಹನಿಗವನಗಳನ್ನು ಓದಿ ಚೆನ್ನಾಗಿದೆ, ಬಟ್ ಇದನ್ನು ಪಬ್ಲಿಷ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಓದಲ್ಲ ಇವಾಗ ಯಾರು ಕವಿತೆಗಳನ್ನ, ಹನಿಗವಿತೆಗಳನ್ನ ಅಷ್ಟು ಓದ್ತಾ ಇಲ್ಲ. ಸೊ ನೀವೇ ಇದಕ್ಕೆ ಏನಾದ್ರು ಒಂದು 13-14 ಏನು ಹೇಳಿದ್ರು, ಇಷ್ಟು ಖರ್ಚಾಗುತ್ತೆ, ನೀವೇ ಅದಕ್ಕೆ ಸ್ಪೆಂಡ್ ಮಾಡೋದಾದ್ರೆ ನನಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿದ್ರು. ನನ್ನ ಹತ್ರ ಅವಾಗ ಆದಾಯನೇ ಇರಲಿಲ್ಲ. ಸೊ ನಾನು ಇಲ್ಲ ಅಂತ ಅದನ್ನ ಅದನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ನನ್ನ ಕೆಲಸ ಆಗಿರ್ಬೋದು, ಸಿನಿಮಾ ರಂಗದ ಓದಾಟಗಳು ಶುರುವಾಯಿತು, ಅಲ್ಲಿ ಹೋರಾಟಗಳು ಅದೆಲ್ಲ ಆಗ್ತಾ ಇದ್ದಂಗೆ ಬದುಕು ಬ್ಯುಸಿ ಆಗ್ತಾ ಹೋಯ್ತು. ಬಟ್ ಎಲ್ಲೋ ಒಂದ್ ಕಡೆ ನನಗೆ ನಾನು ಪುಸ್ತಕ ಬರೀಬೇಕಲ್ಲ ಅನ್ನೋದು ಒಂದು ಇದ್ದೇ ಇತ್ತು. ಹಾಗಾಗಿ ನಾನು ಸಣ್ಣ ಕಥೆ ಅಂತ ಶುರು ಮಾಡಿರೋದು, ಅದು ಕ್ರಮೇಣವಾಗಿ ಒಂದು ಕಾದಂಬರಿಯ ರೂಪ ತಗೊಂಡು ಎಷ್ಟೋ ವರ್ಷಗಳ ಆದ್ಮೇಲೆ ನಾನು ಬರೀಬೇಕು, ಪುಸ್ತಕ ಪಬ್ಲಿಷ್ ಆಗ್ಬೇಕು ಅಂತ ಅನ್ಕೊಂಡು ನಾನೇನು ಪಬ್ಲಿಷರ್ ಮೀಟ್ ಮಾಡಿದ್ದೆ. ಆ ದಿನಕ್ಕೂ ಮತ್ತೆ ಏನ್ ಬುಕ್ ಪಬ್ಲಿಷ್ ಆಯ್ತು ಅಲ್ಲಿಗೂ ಹತ್ತತ್ರ 8-10 ವರ್ಷ ಗ್ಯಾಪ್ ಇದೆ. ಅಷ್ಟು ಸಮಯ ಅದು ನನ್ನೊಳಗೆ ಇದ್ದು ಅದು ಆಚೆ ಬಂತು. ಅದು ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ, ಯಾವ ಟೈಮಲ್ಲಿ ಯಾವ್ದು ಆಗ್ಬೇಕು ಅದು ಆವಾಗ್ಲೇ ಆಗೋದು ಅನ್ನೋ ತರ.